ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಇಸ್ರೇಲಿಗರನ್ನ ಹತ್ಯೆ ಮಾಡಿರುವ ಆರೋಪದಲ್ಲಿ ಶಿಕ್ಷೆಗೆ ಗುರಿ ಆಗಿರುವಂತಹ ಪ್ಯಾಲೆಸ್ತೇನಿಯನ್ನರಿಗೆ ಮರಣದಂಡನೆ ವಿಧಿಸಲು ಅನುಮತಿಸುವ ಕಾನೂನಿಗೆ ಈಗ ಇಸ್ರೇಲ್ ಸಂಸತ್ತಿನಲ್ಲಿ ಅನುಮೋದನೆ ಸಿಕ್ಕಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಖುದ್ದು ಸೆನೆಟ್ಗೆ ಆಗಮಿಸಿ ಈ ಕಾನೂನಿನ ಪರ ಮತ ಚಲಾಯಿಸಿದ್ದಾರೆ. ಹೀಗಾಗಿ ಪ್ಯಾಲೆಸ್ತೇನ್ ಖೈದಿಗಳಲ್ಲಿ ಆತಂಕದ ಕಾರ್ಮೋಡ ಕವಿದಿದ್ದು ಗಲ್ಲಿಗೇರುವಂತಹ ಸನಿಹದಲ್ಲಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೋಡಬೇಕು ಅಂತಂದ್ರೆ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೌದು, ಇಸ್ರೇಲಿ ಸಂಸತ್ತು ಪ್ಯಾಲೆಸ್ತೇನಿಯನ್ನರ ಮರಣದಂಡನೆಗೆ ಅಧಿಕಾರ ನೀಡುವ ಕಾನೂನನ್ನು ಅಂಗೀಕರಿಸಿದೆ. ಈ ಕಾನೂನಿನ ಅಡಿಯಲ್ಲಿ ಇಸ್ರೇಲಿ ಜೈಲುಗಳಲ್ಲಿ ಇರಿಸಲಾಗಿರುವ ವೆಸ್ಟ್ ಬ್ಯಾಂಕ್ ಖೈದಿಗಳನ್ನು 90 ದಿನಗಳಲ್ಲಿ ಗಲ್ಲಿಗೇರಿಸುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಸ್ತುತ ಇಸ್ರೇಲಿ ಜೈಲುಗಳಲ್ಲಿ 4,500 ಮಕ್ಕಳು ಸೇರಿದಂತೆ 11,000 ಪ್ಯಾಲೆಸ್ತೇನಿಯನ್ ಖೈದಿಗಳಿದ್ದಾರೆ. ಈಗ ಅವರೆಲ್ಲರನ್ನ ಯಾವುದೇ ಸಮಯದಲ್ಲೂ ಕೂಡ ಗಲ್ಲಿಗೇರಿಸಬಹುದು. ಪ್ಯಾಲೆಸ್ತೇನಿಯನ್ನರಿಗೆ ಮರಣದಂಡನೆಯನ್ನ ಅಧಿಕೃತಗೊಳಿಸುವ ಕಾನೂನು ಅಂಗೀಕಾರವಾದ ನಂತರ ರಾಷ್ಟ್ರೀಯ ಭದ್ರತಾ ಸಚಿವ ಬೆನ್ ಗ್ವಿರ್ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಈ ಅಂಗೀಕಾರವನ್ನ ಆಚರಿಸಿದ್ರು. ಎಲ್ಲರಿಗೂ ಪಾನೀಯಗಳನ್ನು ಸಹ ನೀಡಿದ್ರು. ಈ ಕಾನೂನನ್ನ ಐತಿಹಾಸಿಕ ಅಂತ ಕೂಡ ಕರೆದ ಅವರು ಶೀಘ್ರದಲ್ಲೇ ನಾವು ಅವರನ್ನ ಒಬ್ಬೊಬ್ಬರನ್ನಾಗಿ ಗಲ್ಲಿಗೇರಿಸ್ತೇವೆ ಅಂತ ಹೇಳಿದ್ರು. ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ ನಡೆದ ಖೈದಿಗಳ ವಿನಿಮಯದಲ್ಲಿ ಪ್ಯಾಲೆಸ್ತೇನಿಯನ್ ಖೈದಿಗಳು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅಂತ ವಿರೋಧ ಪಕ್ಷದ ಸಂಸದರು ವಾದಿಸುತ್ತಾರೆ. ಪ್ಯಾಲೆಸ್ತೇನಿಯನ್ ಖೈದಿಗಳು ಬದುಕುಳಿಯದಿದ್ರೆ ಗಾಜಾದಲ್ಲಿ ಒತ್ತೆ ಆಳುಗಳಾಗಿದ್ದ ನಮ್ಮ ಜನರ ಬಿಡುಗಡೆ ಸಾಧ್ಯವಾಗ್ತಿರಲಿಲ್ಲ ಅಂತ ಅವರು ಪ್ರತಿಪಾದಿಸುತ್ತಾರೆ. ಆದಾಗ್ಯೂ ಮಸೂದೆಯ ಮೇಲಿನ ಚರ್ಚೆಯ ಸಮಯದಲ್ಲಿ ವಿರೋಧ ಪಕ್ಷವು ಸದನದಿಂದ ಹೊರನಡೆದರು. ಮತದಾನದ ಸಮಯದಲ್ಲಿ 48 ಸಂಸದರು ಮಸೂದೆಯ ವಿರುದ್ಧ ಮತ ಚಲಾಯಿಸಿದರು. ವಾಸ್ತವವಾಗಿ ಮಸೂದೆಯನ್ನ ಸಂಸತ್ತಿನಲ್ಲಿ ಪರಿಚಯಿಸಿದಾಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹಾಜರಿದ್ದರು. ಮತದಾನದ ಸಮಯದಲ್ಲಿ 48 ವಿರೋಧ ಪಕ್ಷದ ಸಂಸದರು ಮಸೂದೆಯ ವಿರುದ್ಧ ಮತ ಚಲಾಯಿಸಿದ್ರು. ಆದರೆ ಒಬ್ಬ ಸಂಸದರು ಮಾತ್ರ ಗೈರಾಗಿದ್ರು. ಕಾನೂನು ಅಂಗೀಕಾರದ ನಂತರ ಸದನದಲ್ಲಿ ಬಲಪಂಥೀಯ ನಾಯಕರು ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಈ ಘಟನೆಯ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದ್ದು, ಸ್ಪೀಕರ್ ತುಂಬಾ ಸಂತೋಷಗೊಂಡು ಬಹಿರಂಗವಾಗಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಿರುವುದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇನ್ನು ಇಸ್ರೇಲ್ನ ಈ ಕ್ರಮವನ್ನ ಅಂತಾರಾಷ್ಟ್ರೀಯ ಸಮುದಾಯಗಳು, ಹಕ್ಕು ಆಯೋಗಗಳು ವಿರೋಧ ಮಾಡ್ತಾ ಇದ್ದು, ಇದು ತಾರತಮ್ಯ ಮತ್ತು ಅಮಾನವೀಯ ನಡೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇದನ್ನು ವಿರೋಧಿಸಿ ಇಸ್ರೇಲ್ನ ಉನ್ನತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುವುದಾಗಿ ನಾಗರಿಕ ಹಕ್ಕುಗಳ ಒಕ್ಕೂಟವೂ ಕೂಡ ತಿಳಿಸಿದೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಚ್ಯುತಿ ತರುವಂತಹ ಕೃತ್ಯಗಳನ್ನು ಎಸಗುವ ಪ್ಯಾಲೆಸ್ತೇನಿಯರು ಹಾಗೂ ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ತೇನಿಯರನ್ನ ನೇರವಾಗಿ ಮರಣದಂಡನೆಗೆ ಗುರಿಪಡಿಸಲು ಈ ಕಾನೂನು ಅನುಮತಿ ನೀಡುತ್ತೆ. ಇದೇ ಅಪರಾಧಗಳನ್ನು ಖುದ್ದು ಇಸ್ರೇಲಿಗರು ಎಸಗಿದ್ದಲ್ಲಿ ಅಂಥವರನ್ನು ಕೂಡ ಮರಣದಂಡನೆಗೆ ಗುರಿಪಡಿಸಬಹುದಾದ ಆಯ್ಕೆಯನ್ನ ಇಸ್ರೇಲ್ ಕೋರ್ಟ್ಗಳಿಗೆ ಈ ಕಾನೂನಿನ ಮೂಲಕ ನೀಡಲಾಗಿದೆ. ಇನ್ನು ಪ್ರಸಕ್ತ ಇಸ್ರೇಲ್ನ ಜೈಲುಗಳಲ್ಲಿರುವ ಪ್ಯಾಲೆಸ್ತೀನ್ ಖೈದಿಗಳಿಗೆ ಈ ಕಾನೂನು ಅನ್ವಯಿಸೋದಿಲ್ಲ ಅಂತ ಕಾನೂನು ತಜ್ಞರು ಹೇಳಿದ್ದಾರೆ. ಒಟ್ಟಾರೆಯಾಗಿ ವಿಶ್ವಸಂಸ್ಥೆ, ಯುರೋಪಿಯನ್ ಯೂನಿಯನ್ ಮತ್ತು ಹಲವು ಮಾನವ ಹಕ್ಕುಗಳ ಸಂಘಟನೆಗಳು ಈ ಕ್ರಮವನ್ನು ಖಂಡಿಸಿವೆ. ಮರಣದಂಡನೆಯು ಹಿಂಸಾಚಾರವನ್ನು ಮತ್ತಷ್ಟು ಪ್ರಚೋದಿಸಬಹುದು, ಜೊತೆಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಹುದು ಅಂತ ಆತಂಕ ವ್ಯಕ್ತಪಡಿಸಿವೆ. ಇಸ್ರೇಲ್ನ ವಿರೋಧ ಪಕ್ಷದ ನಾಯಕರು ಕೂಡ ಈ ಕಾನೂನಿನ ಬಗ್ಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ದೇಶದ ಭದ್ರತಾ ವ್ಯವಸ್ಥೆಯ ಮೇಲೆ ಒತ್ತಡ ಹೇರಬಹುದು, ಜೊತೆಗೆ ಅರಬ್ ದೇಶಗಳೊಂದಿಗಿನ ಸಂಬಂಧವನ್ನ ಹದಗೆಡಿಸಬಹುದು ಎಂಬ ಆತಂಕವನ್ನ ಕೂಡ ವ್ಯಕ್ತಪಡಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.